ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಪ್ರತಿ ಮಂಗಳವಾರ ನಡೆಯುವ ದನ ಕುರಿ ಹಾಗೂ ಮೇಕೆಗಳ ಸಂತೆ ಅಕ್ರಮ ಚಟುವಟಿಕೆಗಳ ತಾಣವಾಗಿದ್ದು, ತಕ್ಷಣ ಸುಧಾರಣೆ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಹೋರಾಟಗಾರ ಹಾಗೂ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಅವರು ಆಗ್ರಹಿಸಿದ್ದಾರೆ. ಸಂತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಕನಿಷ್ಠ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ರೈತರು ಮತ್ತು ಜಾನುವಾರುಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಬಿರು ಬಿಸಿಲಿನ ನಡುವೆಯೇ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ಜಾನುವಾರುಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಸಮಸ್ಯೆಗಳತ್ತ ಕಣ್ಮುಚ್ಚಿ ಕುಳಿತಿರುವುದು ವಿಷಾದನೀಯ ಅಂತ ಹೇಳಿದರು. ಜಿಲ್ಲೆಯ ಅತಿದೊಡ್ಡ ಜಾನುವಾರು ಸಂತೆ ಇದಾಗಿದ್ದು, ಇಲ್ಲಿ ಪ್ರತಿ ವಾರ ಸಾಕಷ್ಟು ವ್ಯವಹಾರ ನಡೀತಾ ಇದ್ರು. ಮಾರುಕಟ್ಟೆ ಸಮಿತಿಯು ಶುಲ್ಕ ವಸೂಲಿ ಮಾಡ್ತಾ ಇದ್ರು. ಮೂಲ ಸೌಕರ್ಯ ಒದಗಿಸಲು ಹಿಂದೇಟು ಹಾಕ್ತಾ ಇರೋದು ಸರಿಯಲ್ಲ ಎಂದಿದ್ದಾರೆ. ಸಂತೆ ಸಮಯದಲ್ಲಿ ಪಶು ವೈದ್ಯರನ್ನ ನಿಯೋಜಿಸಿ ಅನಾಹುತಗಳನ್ನ ತಪ್ಪಿಸುವುದು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಜಾನುವಾರುಗಳನ್ನ ಸರಿಯಾಗಿ ಕಟ್ಟಿ ಹಾಕಲು ವ್ಯವಸ್ಥೆ, ಶೌಚಾಲಯ ನಿರ್ಮಾಣ ಸೇರಿದಂತೆ ಅಗತ್ಯ ಸೌಕರ್ಯಗಳನ್ನು ಒದಗಿಸಬೇಕು ಅಂತ ಅವರು ಒತ್ತಾಯಿಸಿದ್ರು. ರಸ್ತೆ ಬದಿಯಲ್ಲಿ ಆಡು ಕುರಿಗಳ ಮಾರಾಟವನ್ನ ತಕ್ಷಣ ನಿಲ್ಲಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಎಂದಿದ್ದಾರೆ. ಇದಲ್ಲದೆ ಸಂತೆಯಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದು, ರೈತರನ್ನ ಗುರಿಯಾಗಿಸಿಕೊಂಡು ಹಣ ವಂಚಿಸುವ ಕಳ್ಳರ ವಿರುದ್ಧ ಪೊಲೀಸರ ತಂಡ ರಚಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಸಂತೆ ಆವರಣದಲ್ಲಿ ಇರುವ ದೊಡ್ಡ ನೀರಿನ ಟ್ಯಾಂಕ್ ದುರಸ್ತಿ ಮಾಡಬೇಕು ಹಾಗೂ ನೆರಳಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿದ್ರು. ಜಿಲ್ಲಾಧಿಕಾರಿಗಳು ತಕ್ಷಣ ಸಂತೆ ಸ್ಥಳಕ್ಕೆ ದಿಢೀರ್ ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ಅವಲೋಕಿಸಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು ಅಂತ ಉಮೇಶ್ ಕೆ ಮುದ್ನಾಳ್ ಅವರು ಒತ್ತಾಯಿಸಿದ್ರು. ಸರ್, ಇಲ್ಲಿ ಏನಿಲ್ಲ ರೀ, ನೀರಿಲ್ಲ. ಎಲ್ಲಿದು ಏನಾಗ್ಯದ ಸಂತೀರಿ ಎಲ್ಲ ಸುಮಾರಿಗೆ ಏನ್ ನೀರಿನ ಅನುಕೂಲ ಇಲ್ಲ. ಏನು ಕೂಡ ನೀರು ಬಾಟ್ಲಿ ಅವು ಎಲ್ಲಿ ಬಂತಲ್ಲ ಬಿಸಾಕ್ಯಾರ್ರಿ. ಆ ಕಡೆ ಜಾಲಿ ಆದ ಕುಡಿದ ಬಾಟ್ಲಿ ಬಿಸಾಕ್ಯಾರ, ಕುಡಿದ ಬಾಟ್ಲಿ ನೀರು ಬಿಸಾಕ್ಯಾರ್ರಿ. ಜಾಲಿ ಆದ್ರ ಆ ಕಡೆ ಅಲ್ಲಿ ಬರಕ್ ದಾರಿ ಇಲ್ಲ ರೀ. ಬೇರೆ ಸಂತೆ ತಿರುಗಾಡ್ತಾರ, ಆ ಸಂತೆಗೆ ಹೆಂಗ ಅನಿಸ್ತದೆ? ಇಲ್ಲ ರೀ, ಇದು ಭಾಳ ತೊಂದ್ರೆ ಅದ್ರಿ. ಇದು ಇಲ್ಲಿ ದಾರಿ ಬರಕ್ ಗಾಡಿ ಬರಕ್ ಅನುಕೂಲಿಲ್ರಿ. ಎಲ್ಲ ಜಾಲಿಗೆ ಇಲ್ಲಿ ಬೆಳದವ. ನೀರಿನ ಕುಡಿಯೋದ ವ್ಯವಸ್ಥೆ ಏನ್ ನೀರು ಲೈನ್ ಸರ ಕಲ್ಲು ನಡಾಕ್ಬೇಕು. ಕಲ್ಲು ನಡಾಕ್ಬೇಕ್ರಿ. ಇಲ್ಲಿ ನಮಗ ಎತ್ತು ಕಟ್ಟಕ್ಕೆ ದಾರಿ ಇಲ್ರಿ. ಎತ್ತಿನಲ್ಲಿ ಹಿಂದೆ ಮುಂದೆ ತಿರುಗಾಡ್ತೀವ್ರಿ. ದನ ಕರ ಒತ್ತೇವ, ಯಾರಿಗೆಲ್ಲ ನೀರಕ್ಕೆ ಬರ್ತಾವ ಮುಂದವಾದ್ರ. ಹಂಗಾಗಿ ಇಲ್ಲಿ ಭಾಳ ತೊಂದರೆ ಅದ್ರಿ. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಳಗಡೆ ಏನದ ದನ ಮತ್ತು ಕುರಿ ಸಂತೆ ಗಬ್ಬೆದ್ದು ನಾರುತ್ತಿದ್ದು ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಟ್ಟಿದೆ. ಕೆಲವು ಹುಡುಕರು ಇಲ್ಲೆಲ್ಲ ಬಂದು ಕುಡಿದು ಬಾಟ್ಲಿಗಳನ್ನು ಹೊಡಾಕೇಸಿ ರೈತರು ಹೆಂಗೆ ತಿರುಗಾಡ್ಬೇಕು, ರೈತರ ದನ ಕರುಗಳು ಹೆಂಗೆ ತಿರುಗಾಡ್ಬೇಕು, ಮತ್ತು ಅಲ್ಲಿ ಇಷ್ಟೆಲ್ಲ ಬಿಸಿಲಿದ್ರು ಕೂಡ ಇಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ. ಅದರಲ್ಲಿ ವಿಶೇಷವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಗಿಡಗಳು ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ಸಾಕಷ್ಟು ಜಾಗಿದ್ರು ಕೂಡ ಇಲ್ಲೆಲ್ಲ ಜಾಲಿ ಕಂಟಿಗಳು ಬೆಳೆದಾವ. ಅಲ್ಲಿ ಕುಡಿತಕ್ಕಂಥ ನೀರು ಕುಡಿತಕ್ಕಂಥ ತೊಟ್ಟಿಗಳು ಮಾಡ್ಯಾರ, ಮತ್ತು ಗುಮ್ಮಿಗಳು ಕುಡಿಸ್ಯಾರ. ಅದರಲ್ಲಿ ಒಂದು ಹನಿ ನೀರಿಲ್ಲ. ಈ ಟ್ಯಾಂಕ್ ಲಕ್ಷ ಖರ್ಚು ಮಾಡಿಕೇಸಿ ಸಾರ್ವಜನಿಕರ ತೆರಿಗೆಯಲ್ಲಿ ಕಟ್ಟಿದ್ರು ಕೂಡ ಇದು ಕೂಡ ಚಾಲುವಿಲ್ಲ. ಇದು ತಕ್ಷಣ ಮುಂದಿನ ಮಂಗಳವಾರ ಬರೋದ್ರೊಳಗೆ ಎಲ್ಲ ಟ್ಯಾಂಕ್ಗಳು ರಿಪೇರಿ ಆಗಬೇಕು, ಸೋರ್ತಕ್ಕಂಥ ಟ್ಯಾಂಕ್ ರಿಪೇರಿ ಆಗಬೇಕು, ಎಲ್ಲ ಕಡೆಗೆ ನೀರಿನ ವ್ಯವಸ್ಥೆ ಆಗ್ಬೇಕು. ದನಕರುಗಳಿಗೆ ಇಂಥ ಬಿಸಿಲಿನಲ್ಲಿ ನೀರಿಲ್ಲ ಅಂದಾಗ ಜನರಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ನಡೆಯೋದೇ ರೈತರಿಗಿಲ್ಲ. ಆಮೇಲೆ ಅದು ಆಡು ಕುರಿಗಳ ಸಂತೆ ಆಗ್ತಾವ, ಆ ಸಂತೆ ರೋಡಿಗೆ ನಿಂತು ಮಾರ್ತಾರೆ. ತಕ್ಷಣ ಪೊಲೀಸ್ ಇಲಾಖೆಗೆ ಲೆಟರ್ ಬರೆದು ಕೇಸಿ ಮುಂದಿನ ಸಲ ಅಲ್ಲಿ ಎಲ್ಲ ನಿಂದ್ರಬಾರ್ದು, ಎಲ್ಲ ಒಂದು ಸೈಡಿಗೆ ನಿಂತು ಕೇಸಿ ಮಾರಾಟ ಮಾಡಬೇಕು. ರಸ್ತೆಯಲ್ಲಿ ಗಾಡಿ ನಿಲ್ಲಿಸೋಕ್ಕೆಲ್ಲ ವ್ಯವಸ್ಥೆ ಆಗಬೇಕು ಅಂತ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾಡಬೇಕಿಲ್ಲ ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಗೇಟಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿ ವಿರುದ್ಧ ಪ್ರತಿಭಟನೆಗೆ ಎಚ್ಚರಿಕೆ ನೀಡುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ಕೂಡೋದನ್ನು ಬಿಡ್ರಿ. DC ಅವರೇ, AC ರೂಮ್ನಾಗ ಕೂತ್ರೆ ಸಾರ್ವಜನಿಕರ ಸಮಸ್ಯೆ ನಿಮ್ಗೆ ಹೆಂಗೆ ಗೊತ್ತಾಗ್ತಾವ? ಅಕಸ್ಮಿಕ್ಕಿಂತ ಕಲ್ಲ ಕಡೆಗೆ ಭೇಟಿ ನೀಡ್ರಿ. ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಮಂಗಳವಾರ ದಿವಸ ಬಂದು ಕೇಸಿ ರೈತರ ಗೋಳನ್ನು ನೋಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಅವ್ರಿಗೆ ಶುದ್ಧ ಕುಡಿಯೋ ನೀರಿಲ್ಲ, ದನ ಕರುಗಳೇ ನೀರಿಲ್ಲ, ಮತ್ತು ಇಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ ಅಂದ್ಮ್ಯಾಕ ಈಗ ನಾಳೆ ಎಲ್ಲರೂ ವಯಸ್ಸಾದರೂ ವೃದ್ಧರು ಬಂದರೆ ಎಲ್ಲ ಕೈಕಾಲು ಇದೆಲ್ಲ ಯಾವುದೋ ಬಿಸಿಲಿನ ಚಕ್ರ ಬಂದು ಬಿದ್ದರೆ ಏನು ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಇಲ್ಲೆಲ್ಲ ಕಳ್ಳರ ಕಾಕರ ವ್ಯವಸ್ಥೆ ಜಾಸ್ತಿ ಆಗ್ಯದ, ಅದನ್ನೆಲ್ಲ ಕಡಿವಾಣ ಆಗ್ತಕ್ಕಂಥ ಕೆಲಸ ಆಗಬೇಕು. ಅಂದಾಗ ಮಾತ್ರ ರೈತರಿಗೆ ಏನದ, ಬರೀ ರಾಜಕಾರಣಿಗಳು ಅಧಿಕಾರಿಗಳು ರೈತರು ದೇಶದ ಬೆನ್ನೆಲುಬು ಅಂತಾರೆ. ಈ ದೇಶದ ಬೆನ್ನೆಲುಬು ರೈತರು ಬೆನ್ನು ಮುರಿತಕ್ಕಂಥ ಕೆಲಸ ನಡೀತದ. ಕಣ್ಣು ಮುಚ್ಚಿ ಯಾಕೆ ಕುಳಿತೀರಿ? ಇಷ್ಟೆಲ್ಲ ಅವ್ಯವಹಾರ ನಡೆದ, ಅಕ್ರಮ ಚಟುವಟಿಕೆ ನಡೆದ, ಅನೈತಿಕ ಚಟುವಟಿಕೆ ತಾಣ ಆದರೂ ಕೂಡ ಇದನ್ನು ತಕ್ಷಣ ಸರಿಪಡಿಸ್ಬೇಕು. ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಎರಡು ತೆಳಗಿನ ಗೇಟು ಮ್ಯಾಲಿನ ಗೇಟು ಎರಡೂ ಮಂಗಳವಾರ ದಿವಸ ಬಂದ್ ಮಾಡಿಕೇಸಿ ಪ್ರತಿಭಟನೆ ಮಾಡ್ತೀನಿ. ಅದು ಏನಾಗ್ತದ ನಾನು ನೋಡ್ತೀನಿ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.